ರಾಜಕಾರಣಿ ಜನಾರ್ದನ ರೆಡ್ಡಿಯವರ ಪುತ್ರ ಕಿರೀಟಿ ರೆಡ್ಡಿಯವರನ್ನು ಜೂನಿಯರ್ ಸಿನಿಮಾ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದೆ. ಈ ಚಿತ್ರದಲ್ಲಿ ಕಿಸಿಕ್ ಬೆಡಗಿ ಶ್ರೀಲೀಲಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು, ನಟಿ ಜೆನೆಲಿಯಾ ದೇಶ್ಮುಖ್ ಬಹಳ ವರ್ಷಗಳ ನಂತರ ತೆರೆಗೆ ಮರಳಿದ್ದಾರೆ. ರಾಧಾಕೃಷ್ಣ ರೆಡ್ಡಿ ಕತೆ ಬರೆದು ನಿರ್ದೇಶನ ಮಾಡಿದ ಈ ಚಿತ್ರಕ್ಕೆ ದೇವಿ ಶ್ರೀ ಪ್ರಸಾದ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಹ ಚಿತ್ರದಲ್ಲಿ ಇದ್ದು, ಶಿವಮೊಗ್ಗದಲ್ಲೂ ಈ ಚಿತ್ರ ಇಂದು ತೆರೆಗೆ ಕಂಡಿದೆ. ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೆ ತುಂಬ ಜನ ಬಂದು ನೋಡ್ತಾವ್ರೆ, ಹೀಗೆ ಬಂದು ನೋಡಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿತ್ತು, ಹಾಡು ಚೆನ್ನಾಗಿತ್ತು, ಆಮೇಲೆ ಡ್ಯಾನ್ಸ್ ಪರವಾಗಿಲ್ಲ, ಹೊಸ ಆ್ಯಕ್ಟ್ರೆಸ್ಸು ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಇವರು ಸೂಪರಾಗಿ ಮಾಡ್ಯಾರ ರವಿಚಂದ್ರನ್ ಅವರು. ಆಮೇಲೆ ಆಕ್ಟಿಂಗ್ ಚೆನ್ನಾಗಿದೆ, ಒಳ್ಳೆ ಇದು ಜೋಶ್ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ. ಆಮೇಲೆ ಡ್ಯಾನ್ಸು ಆ ಹುಡುಗಿ ಲಾಸ್ಟ್ ಸಾಂಗ್ ಇದೆಯಲ್ಲ ಸಕ್ಕತ್ತಿದೆ ಸಾಂಗ್. ಒಳ್ಳೆ ಡ್ಯಾನ್ಸು, ಕಾಲಲ್ಲಿ ನಡೆಸೋದು ಸೂಪರ್ ಇದೆ ಸರ್. ಅಕ್ಕ ತಂಗಿ ಸೆಂಟಿಮೆಂಟು ಚೆನ್ನಾಗಿದೆ ಫಿಲಮು, ನೋಡ್ಬೋದು, ಬಂದು ನೋಡ್ಬೋದು. ಕ್ಲಾರಿಟಿ ಸೂಪರ್ ಆಗಿದೆ, ಎಲ್ಲ ಬಂದು ನೋಡ್ಬೋದು, ಬೇಜಾರೇನಾಗಲ್ಲ. ಹೀರೋ ಆ್ಯಕ್ಟಿಂಗ್ ಬಗ್ಗೆ ಅದೇ ಚೆನ್ನಾಗಿದೆ. ಅದೇ ಹೀರೋಯಿನ್ನೇ ಸ್ವಲ್ಪ ಕಾಣಿಸ್ತಿಲ್ಲ, ಇರಬೇಕಾಗಿತ್ತು, ಸ್ವಲ್ಪ ಬೇಕಿತ್ತು ಹೀರೋಯಿನ್ನು. ಬರೀ ಸಾಂಗಲ್ಲಿದ್ದಾರೆ ಮತ್ತು ಸ್ವಲ್ಪ ಇದರಲ್ಲಿದ್ದಾರೆ ಅಷ್ಟೇ. ಒಟ್ಟು ಚೆನ್ನಾಗಿದೆ ಇದೆ ಫಿಲಮು, ತುಂಬ ಇಷ್ಟ ಆಯ್ತು ನಮಗೆ. ನಿಜವಾಗ್ಲೂ ಅವರು ಒಳ್ಳೆ ಹಳಬರು ಮಾಡಿದಂಗೆ ಮಾಡಿದ್ದಾರೆ ಆ್ಯಕ್ಟಿಂಗ್ ಮಾತ್ರ. ತುಂಬ 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 ಇಷ್ಟ ಆಯ್ತು ನಮಗೆ. ನಾವು ಸಾಗರದಿಂದ ಇಲ್ಲಿ ಬಂದೀವಿ, 4 ಜನ ಬಂದಿದ್ದೀವಿ ನೋಡೋಕ್ಕಂತ. ತುಂಬ ಇಷ್ಟ ಆಯ್ತು, ಇಷ್ಟೊಂದು ಹೇಳಿ ಸರ್. ತುಂಬ ಚೆನ್ನಾಗಿದೆ, ತುಂಬ ಸೆಂಟಿಮೆಂಟ್ ಮೂವಿ. ಯಾವ ಫಿಲಮಿಗೂ ಗೊತ್ತಿಲ್ಲ, ಈ ಫಿಲಮಿಗೆ ಕಣ್ಣಂದು ಇರ್ತೀವಿ. ತುಂಬ ಸೆಂಟಿಮೆಂಟ್ ಮೂವಿ, ತುಂಬ ಸೂಪರ್ ಇದೆ. ರವಿಚಂದ್ರನ್ ಆ್ಯಕ್ಟಿಂಗು, ಹೀರೋ ಆ್ಯಕ್ಟಿಂಗು ಸೂಪರ್, ವೆಂಟಾಸ್ಟಿಕ್ ಮೂವಿ. ಓಕೆ, ಫಸ್ಟ್ ಫಿಲಮ್ ಆಗಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿ ಫಿಲಮ್.